ಆಯ್ಕೆಯಾದಂಥ ಕುಲಪತಿಗಳು ದಲಿತ ವಿರೋಧಿ ಮನಸ್ಥಿತಿಯನ್ನು ಇಟ್ಕೊಂಡು SC/ST ವಿದ್ಯಾರ್ಥಿಗಳು ಸಂಶೋಧನೆಯನ್ನೇ ಮಾಡಬಾರ್ದು, ಸಂಶೋಧನೆ ಮಾಡಲಿಕ್ಕೆ ಇವರೆಲ್ಲ ಅನರ್ಹರು ಎನ್ನುವಂಥ ಮಾತುಗಳನ್ನ ಆಡಿ, ತುಚ್ಛವಾಗಿ ಸಂಶೋಧಕರನ್ನ ನಿಲ್ಲಿಸುವಂತ ಮಾತುಗಳನ್ನ ಆಡಿ, ಆ ಒಂದು ಪ್ರೊಫೆಸರ್ಗೆ ಪ್ರಮೋಷನ್ ಕೊಟ್ಬಿಡಿ, ಈ ಒಂದು ಪ್ರೊಫೆಸರ್ಗೆ ಪ್ರಮೋಷನ್ ಕೊಟ್ಬಿಡಿ, ಮತ್ತೆ ನಮಗೆ ದುಡ್ಡು ಕಾಸು ಬರುವಂತ ಜಾಗಗಳು ಎಲ್ಲಿದ್ದಾವೆ, ಈ ಒಂದು ಮಾತುಗಳನ್ನೇ ಆಡಿದರೆ ಹೊರತು, ಆದ್ರೆ ಯಾವಾಗ ಆಡಳಿತದ ಭಾಗ ಆದ್ರೋ ಆವಾಗ ಅವರು ಕೂಡ ಅಕ್ರಮಗಳಲ್ಲಿ ತೊಡಗಿದ್ದಾರೆ. ಈ ಸಿಂಡಿಕೇಟ್ ಸದಸ್ಯರುಗಳು ಸರ್ಕಾರದಿಂದ ಆಯ್ಕೆಯಾಗಿರ್ತಕ್ಕಂಥವರೆಲ್ಲ ಸಿಂಡಿಕೇಟ್ ಸದಸ್ಯಗಳು ನಾಲಾಯಕ್ ಸಿಂಡಿಕೇಟ್ ಸದಸ್ಯಗಳು. ಯಾರು ನಮ್ಮನ್ನ ನಾಲಾಯಕ್ ಸಿಂಡಿಕೇಟ್ ಮೆಂಬರ್ ಅಂತಾರಲ್ಲ ಸರ್, ಸ್ವತಃ ಅವ್ರಿಗೆ ಗೊತ್ತು ಸರ್. ಅವರೇ ನಮ್ಮ ಹತ್ರ ಮನವಿ ತಂದಾಗ ಅದನ್ನ ಗೌರವದಿಂದ ಸ್ವೀಕರಿಸಿದೀವಿ, ಆ ಮನವಿಗೆ ಸ್ಪಂದಿಸಿದೀವಿ ಸರ್. ನೋವಾಗುತ್ತೆ ಸರ್, ಈ ಕಡೆ ನಮ್ಮ ನಡುವೆನೇ ಇರ್ತಾರೆ, ಅಣ್ಣ ಅಂತ ಹೇಳಿ ನಮ್ಮ ಸಮಸ್ಯೆಗಳನ್ನ ಹೇಳ್ತಾರೆ. ನಾನು ಬಂದ ದಿನದಿಂದ ಸರ್, ನಾನು ವಿದ್ಯಾರ್ಥಿ ಆಗಿದ್ದ ದಿನದಿಂದನೂ ಕೂಡ ನಾನು ವಿದ್ಯಾರ್ಥಿ ಸಂಘಟನೆಗಳಲ್ಲಿ, ನಾನು ಈ ವಿದ್ಯಾರ್ಥಿ ಚಳುವಳಿಗಳಲ್ಲಿ ನಾನು ಭಾಗವಹಿಸಿದ್ದೆ ಸರ್. ನಾನು ದಲಿತ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷನಾಗಿದ್ದೆ, ಸಂಶೋಧಕರ ಸಂಘದ ಅಧ್ಯಕ್ಷನಾಗಿದ್ದೆ. ನಾನು ಸಂಶೋಧಕರ ಸಂಘದ ಅಧ್ಯಕ್ಷನಾಗಿರೋ ಸಂದರ್ಭದಲ್ಲಿ ಸರ್, ಫಸ್ಟ್ ಟೈಮ್ ಸರ್ SSP TSP ಹಣವನ್ನು ನಾನು ಒಂದು ಬಿಡುಗಡೆ ಮಾಡಿಸಿ ಪ್ರತಿಯೊಬ್ಬರ ಖಾತೆಗೂ ಕೂಡ 1,20,000 ರೀತಿ ಪ್ರತಿ ವರ್ಷ ಬರೋ ರೀತಿ ನಾವು ಎಲ್ಲ ಸ್ನೇಹಿತರ ಜೊತೆಗೂಡಿ ಮಾಡಿದ್ವಿ ಸರ್. ನಂತರದಲ್ಲಿ ನಮ್ಮ ಹೋರಾಟಗಳನ್ನು ಗುರುತಿಸಿ ನಮ್ಮನ್ನು ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆ ಮಾಡ್ತಾರೆ ಸರ್. ಆ ಮೊದಲನೇ ದಿನದಿಂದನೂ ಕೂಡ ನಾವು ವಿದ್ಯಾರ್ಥಿ ಪರವಾಗಿದ್ದೀವಿ ಸರ್. ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳಾದರೂ ಕೂಡ ನಾವು ನೇರವಾಗಿ ಸ್ಪಂದಿಸ್ತೀವಿ ಸರ್. ನಾವು ಒಬ್ಬ ವಿದ್ಯಾರ್ಥಿ ಆದರೂ ಕೂಡ ನಾವು ಕ್ರಾಫರ್ಡ್ ಹಾಲ್ಗೆ ಹೋಗಿ ಅವ್ರ ಸಮಸ್ಯೆ ಏನಿದೆ ಇದನ್ನು ಬಗೆಹರಿಸಿ ಅಂತಂದ್ಬಿಟ್ಟು ಕೂತು ಅವ್ರ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಸರ್. ಸಾಲದಕ್ಕೆ ಪ್ರತಿ ಹಾಸ್ಟೆಲ್ಗಳಿಗೂ ಕೂಡ ನಾವು ವಿಸಿಟ್ ಕೊಟ್ಟಿದ್ದೀವಿ ಸರ್. ಅವ್ರಿಗೆ ಊಟವನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಫೆಸಿಲಿಟೀಸ್ ಇದೆ ಅನ್ನೋದೆಲ್ಲ ನೋಡಿಕೊಂಡು ಅದನ್ನೆಲ್ಲವೂ ಕೂಡ ನಾವು ರಿಪೋರ್ಟ್ ಮಾಡಿ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿ ಆ ಸಮಸ್ಯೆಗಳನ್ನೆಲ್ಲನೂ ಕೂಡ ಬಗೆಹರಿಸ್ತಾ ಇದ್ದೀವಿ ಸರ್. ಸೊ ಈ ರೀತಿ ಇರೋ ಈ ಹಿನ್ನೆಲೆಯಿಂದ ಬಂದಂಥ ನಮ್ಮನ್ನು ಏಕಾಏಕಿ ನಾಲಾಯಕ್ ಸಿಂಡಿಕೇಟ್ ಸದಸ್ಯರುಗಳು ಮತ್ತು ಅವಿವೇಕಿಗಳು ಅಂತ ಹೇಳ್ತಾರಲ್ಲ ಸರ್, ವೈಯಕ್ತಿಕವಾಗಿ ನಮಗೆ ತುಂಬ ಅಗೌರವ ಆಗೋ ರೀತಿ ಮಾಡ್ತಾ ಇದ್ದಾರೆ ಸರ್. ಒಂದು ಅಲ್ಲಿ ಕುಲಸಚಿವರಾಗಿರ್ಬೋದು, ಕುಲಪತಿಗಳಾಗಿರ್ಬೋದು, ದಲಿತ ವಿದ್ಯಾರ್ಥಿಗಳ ವಿರೋಧಿಗಳಾಗಿದ್ದಾರೆ. ಖಂಡಿತ ಇಲ್ಲ ಸರ್. ಯಾಕೆ ಅಂತಂತಂದರೆ ಯಾವ ಅಧಿಕಾರಿ ವರ್ಗದವರು ಕೂಡ ಇದುವರೆಗೂ ಯಾವುದೇ ಜಾತಿ ತಾರತಮ್ಯನೂ ಮಾಡಿಲ್ಲ, ಮತ್ತು ವಿದ್ಯಾರ್ಥಿಗಳನ್ನು ದಲಿತ ವಿದ್ಯಾರ್ಥಿ ಮತ್ತು ಬೇರೆ ಸಮುದಾಯದ ವಿದ್ಯಾರ್ಥಿಗಳಂತ ಎಲ್ಲೂ ಕೂಡ ಅವರು ವಿಭಜನೆ ಮಾಡಿಲ್ಲ ಸರ್. ವಿದ್ಯಾರ್ಥಿಗಳು ಅಂತಂದರೆ ಎಲ್ಲ ಸಮುದಾಯದವರು ಒಂದೇ ಸರ್. ವಿಶೇಷವಾಗಿ SC/ST ವಿದ್ಯಾರ್ಥಿಗಳು, ನಾನು ಒಬ್ಬ SC/ST ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ ಸರ್. SC/ST ಮಕ್ಕಳದ ಯಾವುದೇ ಕುಂದುಕೊರತೆಗಳಿದ್ರೂ ಕೂಡ ನಾವು ಸಿಂಡಿಕೇಟ್ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಸರ್. ಆ ಸಮಸ್ಯೆಗಳಿಗೆ ನಾವು ಆ ಸಭೆಯಲ್ಲೇ ಕೂಡ ನಾವು ಸಮಸ್ಯೆಗಳನ್ನು ಬಗೆಹರಿಸಿದ್ದೀವಿ ಸರ್. ಸಾಲದಕ್ಕೆ ಇತ್ತೀಚೆಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಟೀಚಿಂಗ್ ಫ್ಯಾಕಲ್ಟಿಗಳು ಕಡಿಮೆ ಆದ್ದರಿಂದ ಮಾರ್ಗದರ್ಶಕರ ಕೊರತೆ ಆಗುತ್ತೆ ಸರ್. ಮುಂದುವರೆದು ನಾವೆಲ್ಲ ಸಿಂಡಿಕೇಟ್ ಸದಸ್ಯರು ಮುಖ್ಯಮಂತ್ರಿಗಳ ಟಿಪ್ಪಣಿಯ ಆಧಾರದ ಮೇಲೆ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಹೆಚ್ಚುವರಿಯಾಗಾದರೂ ಮಾರ್ಗದರ್ಶಕರನ್ನು ಒದಗಿಸಿ ಅವರ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತೀವಿ. ನಂತರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮಾರ್ಗದರ್ಶಕರಾಗುತ್ತೆ ಸರ್. ಯಾರು ನಮ್ಮನ್ನು ನಾಲಾಯಕ್ ಸಿಂಡಿಕೇಟ್ ಮೆಂಬರ್ ಅಂತಾರಲ್ಲ ಸರ್, ಸ್ವತಃ ಅವ್ರಿಗೆ ಗೊತ್ತು ಸರ್. ಅವರೇ ನಮ್ಮ ಹತ್ರ ಮನವಿ ತಂದಾಗ ಅದನ್ನು ಗೌರವದಿಂದ ಸ್ವೀಕರಿಸಿದ್ದೀವಿ, ಆ ಮನವಿಗೆ ಸ್ಪಂದಿಸಿದ್ದೀವಿ ಸರ್. ಸಾಲದಕ್ಕೆ ಏನಾದರೂ ವ್ಯತ್ಯಾಸಗಳಾದಾಗ ಪರಿಷ್ಠಾಂಗ ಕುಲಸಚಿವರ ಕಚೇರಿಯಲ್ಲಿ ರಾತ್ರಿ 8 ಗಂಟೆ ತನಕನೂ ನಿತ್ಯ ಅವ್ರಿಗೋಸ್ಕರ ನಾವು ಡಿಸ್ಕಷನ್ನ ಮಾಡಿದ್ದೀವಿ ಸರ್. ಮತ್ತು ನೋವಾಗುತ್ತೆ ಸರ್, ಈ ಕಡೆ ನಮ್ಮ ನಡುವೆನೇ ಇರ್ತಾರೆ, ಅಣ್ಣ ಅಂತ ಹೇಳಿ ನಮ್ಮ ಸಮಸ್ಯೆಗಳನ್ನು ಹೇಳ್ತಾರೆ, ಅದಕ್ಕೆ ನಾವು ಸ್ಪಂದಿಸ್ತೀವಿ. ಆದರೆ ಮಾಧ್ಯಮದಲ್ಲಿ ಹೋದಾಗ ಮಾಧ್ಯಮಗಳ ದ್ವಾರ ನಾಲಾಯಕ್ ಅಂತ ಮಾತಾಡ್ತಾರೆ ಸರ್. ಇದು ಅವರ ಆತ್ಮಸಾಕ್ಷಿಗೆ ವಂಚನೆ ಮಾಡ್ಕೊಂಡಂಗೆ ಸರ್.